ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದುಬಿಟ್ಟು ಬೋಟ್ ನೆಕ್ ಡಿಸೈನು. ಅದು ಬಂದುಬಿಟ್ಟು ಕರ್ವ್ ಶೇಪು, ಮುಂದೇನು ಒಂಥರ ಸೈಡಲ್ಲಿ ಕಂಕ್ಳ ಹತ್ರ ರೌಂಡ್ ಶೇಪಲ್ಲಿ ಪ್ಯಾಚ್ ವರ್ಕ್ ಮಾಡೋದು. ಮುಂದೇನೋ ಅದೇ ರೀತಿಯೇ ಆಲ್ರೆಡಿ ಮಾಡಿದ್ದೀನಿ, ಅದ್ರ ವೀಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡಿ. ಇದು ಹಿಂದೇನೋ ಅದೇ ಥರ ಬರುತ್ತೆ. ಮತ್ತು ಈ ಕಡೆಗೂ ಅವರು ಬಾರ್ಡ್ರಲ್ಲೇ ಕೊಟ್ಟು ಮಾಡಿದ್ದಾರೆ, ಅವ್ರು ಕಳಿಸಿದ ಡಿಸೈನಲ್ಲೇ. ಆದರೆ ಇದು ಬಾರ್ಡರ್ ಸಾಕಾಗ್ತಾ ಇಲ್ಲ, ಹಾಗಾಗಿ ನಾನು ಸೀರೆ ಪೀಸಲ್ಲಿ ಕೊಡೋಣ ಅಂದ್ಕೊಂಡೆ. ಆದರೆ ಸೀರೆ ಪೀಸಲ್ಲೂ ಅದು ಅಡ್ಜಸ್ಟ್ ಆಗಲಿಲ್ಲ ಡಿಸೈನ್ಗೆ. ಹಂಗಾಗಿ ಬೇಡ, ಮತ್ತೆ ಅದನ್ನು ಅದೇ ಥರ ಪ್ಯಾಚ್ ವರ್ಕ್ ಥರನೇ ಕಾಣಿಸುತ್ತೆ ಅಂದ್ಬಿಟ್ಟು ಮತ್ತೆ ಅದು ಸ್ಟಿಚ್ ಮಾಡಿ ಮತ್ತೆ ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿಲ್ಲ, ಅದರಲ್ಲೇ ಇನ್ನೌಟ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಅದು ನೋಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಅದು ಬೇರೆ ಥರನೇ ಇತ್ತು ಡಿಸೈನು, ಆದರೆ ಅದು ಬಾರ್ಡರ್ ಇದ್ರಲ್ಲಿ ಸಾಕಾಗಲಿಲ್ಲ. ಅದು ಆ ಡಿಸೈನ್ ಫುಲ್ಲು ಕವರ್ ಮಾಡಬೇಕು, ಆದರೆ ಅಷ್ಟು ಬಾರ್ಡ್ರ್ ಇರಲಿಲ್ಲ ಅದು. ಮತ್ತು ಇನ್ನೇನು ಮಾಡೋದು ಬಿಡು, ಹಾಗೆ ಅದು ಒಂಥರ ಡಿಸೈನ್ ಆಗುತ್ತೆ ಅಂದ್ಬಿಟ್ಟು ಅದೇ ಥರನೇ ಫಸ್ಟ್ ಇನ್ನೌಟ್ ಮಾಡ್ಕೊಂಬಿಡೋಣ, ಆಮೇಲೆ ನೋಡೋಣ ಅಂದ್ಬಿಟ್ಟು ಕಂಕ್ಳತ್ತ ಬರುತ್ತಲ್ಲ ಡಿಸೈನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಕ್ಯಾನ್ವಸ್ ಕಟ್ ಮಾಡ್ಕೊಂಡಿದ್ದೆ, ಅದ್ರ ಮೇಲೆ ಬಾರ್ಡರ್ ಇಟ್ಟು ಆ ಬಾರ್ಡರ್ನ ಶೇಪಿಗೆ ತಕ್ಕನಾಗಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಒಂದು ಸೈಡು ಸಾಕಾಗಲಿಲ್ಲ ಅಂದ್ಬಿಟ್ಟು ಸೀರೆ ಇದು ಬ್ಲೌಸ್ ಪೀಸೇ ಕೊಟ್ಬಿಟ್ಟೆ. ಹಂಗೂ ಅದು ನೋಡ್ಕೋಬೇಕು, ಅದು ಒಂದು ಎಡಗಡೆ ಬರೋ ಥರ ನೋಡ್ಕೋಬೇಕು, ಅದು ನೆನಪೇ ಇರಲಿಲ್ಲ ನನಗೆ. ಬಲಗಡೆನೇ ಕೊಟ್ಬಿಟ್ಟಿದ್ದೀನಿ. ಮತ್ತು ಇವಾಗ ನೋಡಿ, ಈ ರೀತಿ ಸ್ಟಿಚಿಂಗ್ ಆದಮೇಲೆ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಇನ್ನೌಟ್ ಮಾಡ್ಕೋಬೇಕು. ಆಮೇಲೆ ಮತ್ತೆ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಮೂಲೆಯಲ್ಲಿ ಸ್ವಲ್ಪ ಸ್ಟಿಚಿಂಗ್ ಹಾಕ್ಕೊಳ್ಳಿ, ಜಾಸ್ತಿ ರಫ್ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಉಲ್ಟಾ ತಿರುಗಿಸಿದಾಗ ಕಟ್ಟಾಗ್ಬಿಡುತ್ತೆ. ನಾವು ಮಧ್ಯದಲ್ಲಿ ಕಟ್ ಮಾಡಿದ್ದೀವಲ್ಲ, ಅದಕ್ಕೋಸ್ಕರ ಅಲ್ಲಿ ಬಟನ್ ಹಾಕೋಕ್ಕೆ ಅಲ್ಲಿ ಸ್ವಲ್ಪ ಹಂಗೆ ಹಿಂಗೆ ರಫ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಇವಾಗ ರೆಡಿ ಮಾಡ್ಕೊಂಡಾದ್ಮೇಲೆ ನ್ಯಾಚ್ ಹಾಕ್ಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ಆಗುತ್ತೆ. ಮೂಲೆಯಲ್ಲಿ ಸ್ವಲ್ಪ ರಫ್ ಮಾಡ್ಕೋಬೇಕು, ಯಾಕೆಂದರೆ ಅಲ್ಲಿ ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳಲ್ಲ. ಹಂಗಾಗಿ ನ್ಯಾಚ್ಗಳು ಹಾಕ್ಕೋಬೇಕು. ನ್ಯಾಚ್ ಹಾಕೋದ್ರಿಂದ ಬಟ್ಟೆ ನೀಟಾಗಿ ತಿರುಗುತ್ತೆ, ಆವಾಗ ನಮಗೆ ಒಂಥರ ಫಿನಿಶಿಂಗ್ ನೀಟಾಗಿ ಬರುತ್ತೆ ಅಂತ ಅಷ್ಟೇ. ಆಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಒಂದು ಪಾಯಿಂಟ್ ಒಳಗೆ ಹಾಕ್ಕೋಬೇಕು. ಅಲ್ಲಿ ನೀಟಾಗಿ ಬರಲಿಲ್ಲ ಅಂದರೆ ಒಂದು ಪಿನ್ನಲ್ಲಿ ನೀಟಾಗಿ ತೆಗೀರಿ, ಬಟನ್ ಹಾಕ್ತೀವಲ್ಲ ಅಲ್ಲಿ ಈ ರೀತಿ ನಾನು ಸೂಜಿಲಿ ತೆಗಿತಿದ್ದೀನಲ್ಲ, ಆ ಥರ ಸೂಜಿಲಿ ತೆಗೆದುಬಿಟ್ಟು ನೀಟ್ ಮಾಡ್ಕೋಬೇಕು, ಆವಾಗ ನೀಟಾಗಿ ಫಿನಿಶಿಂಗ್ ಆಗಿ ಬರುತ್ತೆ. ಇವಾಗ ಇದಕ್ಕೆ ಒಂದು ಪಾಯಿಂಟ್ ಒಳಗೆ ಹಾಕಿ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನೀಟಾಗಿ ರೆಡಿ ಆಗುತ್ತೆ ಬೋಟ್ ನೆಕ್ ಡಿಸೈನ್. ಒಂಥರ ಇದು ಪಾಟ್ ನೆಕ್ಕು ಅಲ್ಲ, ಒಂಥರ ಡಿಸೈನ್ ಇದು. ಆದರೆ ಇದು ಡೀಪ್ ಇರೋರಿಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅವ್ರಿಗೆ ತುಂಬ ಸಣ್ಣ ಇದ್ದಾರೆ. ಆದರೆ ಅದು ಇರೋದ್ರಲ್ಲೇ ನಾನು ಸ್ವಲ್ಪ ಡೀಪ್ ಮಾಡಿ ರೆಡಿ ಮಾಡಿದ್ದೀನಿ ಈ ಡಿಸೈನ್ನ. ಹಂಗಾಗಿ ನೋಡಿಕೊಂಡು ಈ ಥರ ಪಾಯಿಂಟ್ ಒಳಗೆ ಹಾಕ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಡಾಟ್ ಪಾಯಿಂಟ್ ಹಿಡ್ಕೊಂಡು ರೆಡಿ ಮಾಡ್ಕೋಬೇಕು. ನಾನು ಆಮೇಲೆ ಅದಕ್ಕೆ ಪೈಪಿಂಗ್ ಕೊಡೋಣ, ಸುಮ್ಮನೆ ಆ ಕಡೆ ಈ ಕಡೆ ಇದು ಮಾಡೋ ಬದಲು ಒಂದು ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರುತ್ತೆ. ಸೀರೆ ಪೀಸಲ್ಲಿ ಪ್ಯಾಚ್ ವರ್ಕು ಥರನೂ ಇರುತ್ತೆ ಅಂದ್ಬಿಟ್ಟು ಬಾರ್ಡ್ರ್ ಕೊಟ್ಬಿಟ್ಟು ಆಮೇಲೆ ಪೈಪಿಂಗ್ ಕೊಡೋಣ ಅಂತ ಅಂದ್ಕೊಂಡು ಸ್ಟಿಚಿಂಗ್ ಫಸ್ಟ್ ಮಾಮೂಲಿ ಎಲ್ಲ ಹಾಕೋತಾ ಇದ್ದೀನಿ. ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರ್ತದೆ ತೆಗೆದುಬಿಟ್ಟು ಕೆಳಗಡೆ ಫೋಲ್ಡ್ ಮಾಡಿ, ಆಲ್ರೆಡಿ ನಾನು ಕೆಳಗಡೆ ಫೋಲ್ಡಿಂಗ್ ಬಟ್ಟೆ ಬಿಟ್ಟಿದ್ದೀನಿ. ಆ ಬಟ್ಟೆನ ಫೋಲ್ಡ್ ಮಾಡಿ ಎಮ್ಮಿಂಗ್ ಪಟ್ಟಿ ಏನು ಕೊಡೋಂಗಿಲ್ಲ, ಅದೇ ಫೋಲ್ಡ್ ಮಾಡಿ ಡಾಟ್ ಇಟ್ಕೊಂಡ್ರೆ ರೆಡಿ ಆಗುತ್ತೆ. ಈ ರೀತಿ ಬಂತು ಡಿಸೈನು ನೋಡಿ. ಈ ರೀತಿ ಇವಾಗ ಆಲ್ರೆಡಿ ಇದು ಪೀಸ್ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನೋಡಿ. ಬಾರ್ಡ್ರ್ ಎಷ್ಟಿತ್ತು ಅಷ್ಟಕ್ಕೆ ಆ ಕರ್ವ್ ಶೇಪ್ಗೆ ಸ್ಟಿಚಿಂಗ್ ಮಾಡಿದ್ದೀನಿ ಕ್ಯಾನ್ವಸಲ್ಲಿ. ಅದು ಸ್ವಲ್ಪ ಸಾಕಾಗದೇ ಇದ್ದಾಗ ಆ ಥರ ಆಗುತ್ತೆ, ಅದು ನಾನು ನೋಡ್ಕೊಂಡಿಲ್ಲ. ಇವಾಗ ಇದನ್ನು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದು. ನಾನು ಕರೆಕ್ಟಾಗಿ ಮೆಜರ್ಮೆಂಟಲ್ಲೇ ಕಟ್ ಮಾಡಿರೋದ್ರಿಂದ ಇವಾಗ ಏನು ತೊಂದರೆ ಇಲ್ಲ. ನಾವು ಅಲ್ಲಿ ಬಟನ್ ಹಾಕ್ತೀವಲ್ಲ ಅಲ್ಲೂ ಬಾರ್ಡರ್ ಇತ್ತು, ಆದರೆ ಇಲ್ಲಿ ಬಾರ್ಡರ್ ಸಾಕಾಗದೇ ಇರೋ ಕಾರಣ ನಾನು ಹಾಗೆ ಬಿಟ್ಬಿಟ್ಟೆ, ಅದು ಒಂಥರ ಡಿಸೈನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ಇವಾಗ ಇದು ಈ ಥರ ಎಕ್ಸ್ಟ್ರಾ ಬಟ್ಟೆ ಏನಾದ್ರು ಇದ್ದರೆ ತೆಗೆದು ರೆಡಿ ಮಾಡ್ಕೋಬೇಕು. ಇವು ಎರಡು ಕಡೆನೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಮತ್ತು ಸ್ಟಿಚಿಂಗ್ ಆದಮೇಲೆ ಕೆಳಗಡೆ ಬಂದುಬಿಟ್ಟು ಫೋಲ್ಡ್ ಮಾಡಿ ಎಮ್ಮಿಂಗ್ ಪಟ್ಟಿನ ನೀವು ಎಮ್ಮಿಂಗ್ ಮಾಡ್ಕೊಳ್ತೀವಿ ಅಂದರೆ ಹಾಗೆ ಬಿಟ್ಟು ದೊಡ್ಡ ಹೊಲಿಗೆ ಹಾಕ್ಕೊಳ್ಳಿ. ಎಮ್ಮಿಂಗ್ ಇಲ್ಲ ಅಂದರೆ ಒಂದು ದೊಡ್ಡ ಸಣ್ಣ ಸ್ಟಿಚಿಂಗ್ ಹಾಕ್ಕೊಂಡ್ರೂ ನಡೆಯುತ್ತೆ. ಆ ರೀತಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಈ ರೀತಿ ನೀಟಾಗಿ ಇಟ್ಕೋಬೇಕು. ಅದು ಕರ್ವ್ ಶೇಪಲ್ಲಿ ಹೇಗಿದೆ ಹಾಗೇ ನೀಟಾಗಿ ಇಟ್ಕೊಂಡು ಸ್ಟಿಚ್ ಮಾಡಿದ್ರೆ ಈ ರೀತಿ ರೆಡಿ ಆಗುತ್ತೆ ನೋಡಿ. ಇಲ್ಲಿಗೆ ಮಾತ್ರ ಅದು ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿ ಮಾತ್ರ ಕೊಡಬೇಕಾಗಿತ್ತು, ಸಾಕಾಗಿಲ್ಲ. ಇವಾಗ ಅದು ಒಂಥರ ಡಿಸೈನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಹಾಗೆ ರೆಡಿ ಮಾಡಿದ್ದೀನಿ. ಇವಾಗ ಮತ್ತೆ ಕೆಳಗಡೆ ಫೋಲ್ಡ್ ಮಾಡ್ಕೊಂಡು ನಾನು ಆಗಲೇ ಹೇಳ್ದಂಗೆ ನೀವು ಎಮ್ಮಿಂಗ್ ಮಾಡ್ತೀನಿ ಅಂದರೆ ಡಬಲ್ ಫೋಲ್ಡ್ ಮಾಡಿ, ಇಲ್ಲಾಂದರೆ ಹಾಗೆ ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು. ಈ ರೀತಿ ರೆಡಿ ಆದಮೇಲೆ ಇದು ರೆಡಿ ಆಗುತ್ತೆ. ಇದಕ್ಕೆ ಪೈಪಿಂಗ್ ಕೊಡಬೇಕು. ನಾನು ಹೇಳಿದ್ನಲ್ಲ ಪ್ಯಾಚ್ ವರ್ಕ್ ಬೇಡ ಅಂದ್ಬಿಟ್ಟು ಇವಾಗ ಡಿಸೈನ್ಗೆ ಸುತ್ತ ಪೈಪಿಂಗ್ ಕೊಟ್ಬಿಡೋಣ. ರೆಡಿಯಾಗಿರೋ ಬ್ಲೌಸ್ಗೆ ಪೈಪಿಂಗ್ ಕೊಡೋದು ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಸೀರೆ ಪೀಸಲ್ಲಿ ಇದ್ದರೆ ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಜಾಯಿಂಟ್ ಮಾಡ್ಕೋಬೇಕು. ಕ್ರಾಸ್ ಪಟ್ಟಿನೇ ತೊಗೋಬೇಕು. ನೀವು ಎಮ್ಮಿಂಗ್ ಆದರೂ ಆಗಲಿ ಪೈಪಿಂಗ್ ಆದರೂ ಆಗಲಿ ಕ್ರಾಸ್ ಪಟ್ಟಿಗಳನ್ನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗು. ಇವಾಗ ಇದನ್ನು ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ಕ್ರಾಸ್ ಪಟ್ಟಿಗಳೆಲ್ಲನೂ.
ಇವಾಗ ಜಾಯಿಂಟ್ ಮಾಡಿಕೊಂಡು ಉಲ್ಟಾ ಇಟ್ಕೋಬೇಕು ಬ್ಲೌಸ್ನ. ನಾವು ಮಾಮೂಲಿ ಹೊಲಿತೀವಲ್ಲ, ನಾವು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತೀವಿ, ಇದಕ್ಕೆ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಉಲ್ಟಾ ಏನಕ್ಕಪ್ಪ ಅಂದರೆ ನಾವು ಅದು ಇನ್ನೌಟ್ ಮಾಡಿಬಿಟ್ಟಿರ್ತೀವಲ್ಲ, ಆ ತುದಿಗೆ ಸ್ಟಿಚಿಂಗ್ ಬರಬೇಕು, ಅದಕ್ಕೋಸ್ಕರ ನಾವು ಉಲ್ಟಾ ಇಟ್ಕೋಬೇಕು. ಆ ತುದಿಗೆ ನಾವು ಇದು ಪಟ್ಟಿ ಇಟ್ಕೊಂಡು ಎಮ್ಮಿಂಗ್ ಪಟ್ಟಿ ಪೈಪಿಂಗ್ ಪಟ್ಟಿನ ನೀಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚಿಂಗ್ ಮಾಡಬೇಕು. ಆವಾಗ ನಮಗೆ ಒಂದೇ ಲೆವೆಲ್ಗೆ ಬರುತ್ತೆ ಪೈಪಿಂಗು. ಆ ಕ್ರಾಸಲ್ಲೆಲ್ಲ ಸ್ವಲ್ಪ ತಿರುಗಿಸ್ಕೊಂಡು ಕೊಡಬೇಕಾಗತ್ತೆ ಪೈಪಿಂಗ್ನ. ನೋಡಿ ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಇವಾಗ ಅದನ್ನು ಇಟ್ಕೊಂಡು ಪಟ್ಟಿನ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟಾಗಿ ಆ ತುದಿಗೆ ಬರಬೇಕು. ನಾವು ಆಲ್ರೆಡಿ ನೋಟ್ ಮಾಡಿದ್ದೀವಲ್ಲ, ಆ ತುದಿಗೆ ಬರಬೇಕು ಸ್ಟಿಚಿಂಗು. ಕ್ರಾಸಲ್ಲಿ ಬಂದುಬಿಟ್ಟು ನಾವು ಅಲ್ಲಿ ತಿರುಗಿಸ್ಕೋಬೇಕು. ಒಂಥರ ಫ್ರಿಲ್ ಥರ ಇಟ್ಕೊಂಡು ನೀಟಾಗಿ ಬಟ್ಟೆನ ಇದು ಪೈಪಿಂಗ್ ಪಟ್ಟಿನ ತಿರುಗಿಸ್ಕೋಬೇಕು. ಆವಾಗ ಅಲ್ಲಿ ನಮಗೆ ಕರ್ವ್ ಥರ ಇರುತ್ತಲ್ಲ, ನೀಟಾಗಿ ತಿರುಗುತ್ತೆ. ಅಲ್ಲಿ ತಿರುಗಿಸ್ಕೊಂಡು ಎಲ್ಲೆಲ್ಲ ಆ ಥರ ಇಟ್ಟು ಕ್ರಾಸಲ್ಲಿ ಇರುತ್ತಲ್ಲ, ಅಲ್ಲೆಲ್ಲ ಪೈಪಿಂಗ್ ಪಟ್ಟಿನ ನೀಟಾಗಿ ತಿರುಗಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದು ಆಮೇಲೆ ಮತ್ತೆ ಅದಕ್ಕೆ ಒಂದು ಫಸ್ಟೇ ಆಲ್ರೆಡಿ ಸ್ಟಿಚ್ ಮಾಡಬೇಕಾಗಿತ್ತು. ಪೈಪಿಂಗ್ ಪಟ್ಟಿಗೆ ಮೊದಲೇ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಅದನ್ನು ಸ್ಟಿಚ್ ಮಾಡಬೇಕಾಗಿತ್ತು. ನನ್ನದು ಫೋಲ್ಡ್ ಮಾಡಿರಲಿಲ್ಲ. ಇವಾಗ ಇದು ಈ ಥರ ಸ್ಟಿಚಿಂಗ್ ಮಾಡಿಬಿಟ್ರೆ ಏನು ಪರವಾಗಿಲ್ಲ. ಮತ್ತೆ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಆಮೇಲೆ ಫೋಲ್ಡ್ ಮಾಡ್ಕೋಬೇಕು, ಡಬಲ್ ಫೋಲ್ಡು. ಇವಾಗ ಇಲ್ಲಾಂದರೆ ಡಬಲ್ ಫೋಲ್ಡ್ ಮಾಡ್ತೀವಿ ಅಂದರೆ ಡಬಲ್ ಫೋಲ್ಡ್ ಮಾಡಿದ್ರೆ ಒಂದು ಸ್ವಲ್ಪ ಈ ಕಸಿ ಬಿಸಿ ಆಗುತ್ತೆ. ಅದು ಡಬಲ್ ಫೋಲ್ಡ್ ಮಾಡಿ ಪೈಪಿಂಗ್ ನೀಟಾಗಿ ಬರೋಲ್ಲ. ಅದಕ್ಕೋಸ್ಕರ ಫಸ್ಟೇ ಒಂದು ಫೋಲ್ಡ್ ಮಾಡ್ಕೊಂಬಿಡಿ, ನೀಟಾಗಿ ಒಂದೇ ಲೆವೆಲ್ಗೆ ಬಂದುಬಿಡುತ್ತೆ ಬಟ್ಟೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಅದು ಬಟ್ಟೆನ ನಾನು ಹೇಳ್ದಾಗೆ ಒಂದೇ ಲೆವೆಲ್ಗೆ ಸ್ಟಿಚ್ ಮಾಡ್ಕೊಂಬನ್ನಿ. ಆಮೇಲೆ ಎಕ್ಸ್ಟ್ರಾ ಬಟ್ಟೆ ಏನು ಬರುತ್ತೆ ತೆಗೆದುಬಿಡಿ ಫೋಲ್ಡ್ ಮಾಡಿಬಿಟ್ಟು. ಆಮೇಲೆ ಅದನ್ನ ನೀಟಾಗಿ ಫೋಲ್ಡ್ ಮಾಡಿದ್ರೆ ನಮಗೆ ನೀಟಾಗಿ ಪೈಪಿಂಗ್ ಸಣ್ಣದಾಗಿ ಥ್ರೆಡ್ ಪೈಪಿಂಗ್ ಥರ ಬರುತ್ತೆ. ಓಕೆನಾ? ಈ ರೀತಿ ಇವಾಗ ನೋಡಿ ಈ ರೀತಿ ರೆಡಿಯಾಗಿದೆ. ಇವಾಗ ಇದಕ್ಕೆ ಅದು ಬಟ್ಟೆ ನಾನು ಸ್ಟಿಚ್ ಮಾಡಲಿಲ್ಲ, ಅದಕ್ಕೆ ಇನ್ನೇನು ಮಾಡೋದು, ಹಂಗೆ ಬಿಟ್ಟರೆ ಇದಾಗುತ್ತೆ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಆ ಬಟ್ಟೆನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ಕೊನೆವರೆಗೂ ನೋಡಿ. ಇಲ್ಲಾಂದರೆ ಸುಮ್ಮನೆ ಏನೋ ಒಂದು ಅಂತ ಅರ್ಥ ಆಗೋದೇ ಇಲ್ಲ. ಮತ್ತು ಇದ್ರದ್ದು ಫ್ರಂಟ್ ವೀಡಿಯೋನೂ ಹಾಕಿದ್ದೀನಿ, ಕಟಿಂಗ್ ವೀಡಿಯೋನೂ ಹಾಕಿದ್ದೀನಿ, ಚೆಕ್ ಮಾಡಿ, ತುಂಬ ನೀಟಾಗಿ ಬರುತ್ತೆ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಏನಾದರೂ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಒಂದು ಕಮೆಂಟ್ ಹಾಕಿದ್ರೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಬೋದು. ಇಲ್ಲಾಂದರೆ ನಮ್ಗೆ ಹೇಗೆ ಗೊತ್ತಾಗುತ್ತೆ, ನಾವು ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ ಹೇಳಿದ್ರೆ ಅದು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಓಕೆನಾ? ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಇವಾಗ ಇದು ರೆಡಿ ಆಯಿತು. ಇವಾಗ ಇದಕ್ಕೆ ನೀಟಾಗಿ ಅದು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದು ತೆಗೆದುಬಿಡ್ಬೇಕು. ತೆಗೆದುಬಿಟ್ಟು ಇವಾಗ ಈ ರೀತಿ ನೀಟಾಗಿ ಒಂದೇ ಫೋಲ್ಡಲ್ಲಿ ಬಟ್ಟೆ ಎಷ್ಟು ಬಿಟ್ಟಿರ್ತೀವೋ ಸ್ಟಿಚಿಂಗ್ ಮಾಡಿರ್ತೀವಿ ಅಷ್ಟಕ್ಕೇ ಫೋಲ್ಡ್ ಮಾಡ್ಕೊಬನ್ನಿ. ಪೈಪು ಅಷ್ಟೇ ಸಣ್ಣದಾಗಿ ಬರುತ್ತೆ, ಒಂಥರ ಥ್ರೆಡ್ ಪೈಪಿಂಗ್ ಥರನೇ ಕಾಣಿಸುತ್ತೆ, ನೀಟಾಗಿ ಬರುತ್ತೆ. ಅಲ್ಲಲ್ಲಿ ನ್ಯಾಚ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಕ್ರಾಸ್ ಇರುತ್ತಲ್ಲ ಅಲ್ಲಿ ಸ್ವಲ್ಪ ನ್ಯಾಚ್ ಹಾಕ್ಕೋಬೇಕು, ಬಟ್ಟೆ ತಿರುಗಬೇಕಲ್ಲ ಅದಕ್ಕೋಸ್ಕರ ಅಷ್ಟೇ. ಅಲ್ಲೊಂದು ಸ್ವಲ್ಪ ನೀಟಾಗಿ ನ್ಯಾಚ್ ಹಾಕ್ಕೊಂಡು ತಿರುಗಿಸ್ಕೊಂಡ್ರೆ ನೀಟಾಗಿ ಬರುತ್ತೆ. ಈ ರೀತಿ ಪೈಪಿಂಗ್ನ ಈಸಿಯಾಗಿ ಕೊಡ್ಬೋದು, ಏನು ಕಷ್ಟ. ರೌಂಡಾದರೆ ಇನ್ನೂ ಈಸಿ. ಈ ಥರ ಸ್ವಲ್ಪ ಕ್ರಾಸಾಗಿರೋದಾದರೆ ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ, ಯಾಕಂದರೆ ಅದು ಕ್ರಾಸಲ್ಲಿ ತಿರುಗಿಸ್ಬೇಕಲ್ಲ, ಅದಕ್ಕೆ ಸ್ವಲ್ಪ ಅದು ನ್ಯಾಚ್ ಹಾಕ್ಕೊಂಡ್ರೆ ಅದು ಸರಿ ಹೋಗುತ್ತೆ. ನ್ಯಾಚ್ ಹಾಕಬೇಕು ಅಷ್ಟೇ. ಹಾಕ್ಬಿಟ್ಟು ಸೂಜಿನ ನೀಟಾಗಿ ಕೆಳಗೆ ಇಳಿಸ್ಕೊಂಡು ತಿರುಗಿಸ್ಕೊಂಡ್ರೆ ಏನೂ ಕಷ್ಟ ಆಗೋಲ್ಲ. ನೋಡಿ ಇದೇ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಬಂದರೆ ನಮಗೆ ಪೈಪಿಂಗೂ ರೆಡಿ ಆಗುತ್ತೆ. ತುಂಬ ನೀಟಾಗಿ ಬರುತ್ತೆ ಪೈಪಿಂಗು. ನಾನು ಹೇಳ್ದಂಗೆ ರೌಂಡ್ ಶೇಪಲ್ಲಾದರೆ ಇನ್ನೂ ಕ್ಲಿಯರಾಗಿ ಬರುತ್ತೆ, ಒಂಚೂರು ಹೆಚ್ಚು ಕಮ್ಮಿ ಬರೋಲ್ಲ. ಇದ್ರಲ್ಲಿ ಸ್ವಲ್ಪ ಅದನ್ನು ತಿರುಗ್ಸೋಕೆ ಒಂದು ಸ್ವಲ್ಪ ಕಸಿ ಬಿಸಿ ಅನಿಸುತ್ತೆ ಅಷ್ಟೇ. ನೀಟಾಗಿ ಈ ಥರ ಸ್ಟಿಚಿಂಗ್ ಮಾಡಿಕೊಂಡು ಮಾಡಬೇಕು ಅಷ್ಟೇ. ಇದು ಇಷ್ಟ ಆದಮೇಲೆ ಈ ಡಿಸೈನು ರೆಡಿ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಯಾವ ರೀತಿ ಬಂತು ಅಂತ ನೋಡಿ, ತುಂಬ ನೀಟಾಗಿ ಬರುತ್ತೆ. ಆದರೆ ನಾವು ಬಾರ್ಡ್ರ್ ಎಷ್ಟಿರುತ್ತೋ ಅಷ್ಟರಲ್ಲೇ ಮಾತ್ರ ಮಾಡಬೇಕು, ಇಲ್ಲಾಂದರೆ ಸ್ವಲ್ಪ ಬಾರ್ಡ್ರ್ಗಳು ಹೆಚ್ಚಾಗಿದ್ದರೆ. ನೋಡಿ ಈ ರೀತಿ ರೆಡಿ ಆಯಿತು ಡಿಸೈನು, ತುಂಬ ನೀಟಾಗಿ ಬಂದಿದೆ. ಈ ರೀತಿ ರೆಡಿ ಮಾಡಿಕೊಂಡು ಇವಾಗ ಈ ರೀತಿ ಪೈಪಿಂಗ್ ಸ್ಟಿಚಿಂಗ್ ಆದಮೇಲೆ ಮತ್ತೆ ನೀಟಾಗಿ ಎಮ್ಮಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಪೈಪಿಂಗ್ ಇದು ಇನ್ನೊಂದು ಸ್ಟಿಚ್ ಹಾಕೋಬೋದು. ಅದು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಇದ್ದರೆ ನೀವು ಎಮ್ಮಿಂಗ್ ಮಾಡ್ಕೊಂಬಿಟ್ರೂ ಆಗುತ್ತೆ. ನಾನು ಎಮ್ಮಿಂಗ್ ಮಾಡಿಲ್ಲ, ಅದನ್ನ ಮಾಮೂಲಿ ಇನ್ನಷ್ಟು ಸ್ಟಿಚ್ ಹಾಕ್ಬಿಡ್ತಾಯಿದ್ದೀನಿ, ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಾದರೆ ಡಿಸೈನ್ ರೆಡಿ ಆಗುತ್ತೆ, ನೀಟಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಈ ರೀತಿ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಕೊಂಬಿಡಿ. ಅವಾಗೇನಾಗುತ್ತೆ, ಅದು ಕೆಳಗಡೆ ನಾವು ಪಟ್ಟಿ ಕೊಟ್ಟಿರ್ತೀವಲ್ಲ ದೊಡ್ಡದಿದ್ರೆ ಸ್ವಲ್ಪ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಡಿಸೈನ್ ರೆಡಿ ಆಗುತ್ತೆ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ನೀಟಾಗಿ ಬಂದಿದೆ. ಆದರೆ ಬಾರ್ಡರ್ ಇನ್ನೂ ಸ್ವಲ್ಪ ಇದ್ದರೆ ಇನ್ನೂ ಮೇಲ್ಗಡೆ ಹಾಕ್ತೀವಲ್ಲ ಅಲ್ಲೂ ಕವರ್ ಮಾಡಬೇಕಾಗಿತ್ತು, ಬಟ್ಟೆ ಇದ್ದಿದ್ರೆ. ಇರಲಿಲ್ವಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ನೋಡಿ ಈ ರೀತಿ ಬಂತು ಡಿಸೈನ್, ಬಂದಿದೆ ನೀಟಾಗಿ, ಏನಿಲ್ಲ. ಆದರೆ ಅಲ್ಲಿಗೂ ಕೊಟ್ಟಿದ್ರೆ ಚೆನ್ನಾಗಿರೋದು, ಆದರೆ ಆ ಡಿಸೈನಲ್ಲಿ ಇತ್ತು, ಇದರಲ್ಲಿ
ಕೊಡೋಕ್ಕೆ ಬಟ್ಟೆ ಇರಲಿಲ್ಲ, ಬಾರ್ಡರ್ ಇರಲಿಲ್ಲ. ಸುಮ್ಮನೆ ನೀನು ಕಟ್ ಮಾಡಿದ್ರೆ ಸೀರೆ ಎಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಕಟ್ ಮಾಡಿ ಕೊಡೋದು ಬೇಡ ಅಂದ್ಬಿಟ್ಟು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿದ್ದೀನಿ. ನೋಡಿ ಈ ರೀತಿ ಬಂತು. ತುಂಬ ಚೆನ್ನಾಗಿ ಬಂದಿದೆ ಅಲ್ಲ, ಬ್ಯೂಟಿಫುಲ್ಲಾಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.